ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ, ಇವತ್ತು ಆ್ಯಕ್ಚುಲಿ ಬೆಳಗ್ಗೆಯಿಂದನೇ ನಾನು ಲಾಗ್ನ ಶುರು ಮಾಡ್ಕೊಂಡಿಲ್ಲ, ಇವಾಗ ಶುರು ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಇವತ್ತು ಬಂದುಬಿಟ್ಟು ಬಸವ ಜಯಂತಿ, ಅಕ್ಷಯ ತೃತೀಯ ದಿನ. ಬೆಳಗ್ಗೆಯಿಂದ ಯಾವುದೇ ರೀತಿಯಾದಂಥ ಲಾಗ್ನ ಮಾಡಲೇ ಇಲ್ಲ. ಏನಾದರೂ ಹಬ್ಬ ಅದು ಇದು ಅಂತ ಬಂತು ಅಂತಂದರೆ ಬರೀ ಮನೆಯಲ್ಲಿ ಕೆಲಸ ಮಾಡೋದ್ರಲ್ಲೇ ಸರಿ ಹೋಗ್ಬಿಡ್ತೀವಿ ಹೆಣ್ಮಕ್ಳು. ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಏನಾಗ್ಬಿಡುತ್ತೆ ಅಂತಂದರೆ ಹಬ್ಬ ಅಂದ್ರೇ ಒಂದು ಸಡಗರ ಅಂತ ಮಾತಿಗೆ ಮಾತ್ರ ಇರೋದು, ಬಟ್ ಯಾವ ಸಡಗರನೂ ಇರೋದೇ ಇಲ್ಲ. ಮನೆಯಲ್ಲಿ ಕೆಲಸ ಮಾಡೋದೇ ದೊಡ್ಡ ಸಡಗರ ಆಗಿಬಿಟ್ಟಿರುತ್ತೆ, ಆ ರೀತಿ ಆಯಿತು. ಸೊ ಇವತ್ತು ಅದರಲ್ಲೂ ಕೂಡ ಸ್ವಲ್ಪ ಸಾಮಾನ್ವಿಗೆ ಹುಷಾರಿರಲಿಲ್ಲ, ಹಾಗಾಗಿ ಅವಳ ಕಡೆನೇ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟೆ. ಹಾಗೆ ಇಲ್ಲಿ ನಾನು ಒಂದು ವಸ್ತುವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಿಂದ ತುಂಬ ಯೂಸ್ ಇದೆ, ಅದಕ್ಕೋಸ್ಕರ ಇದನ್ನು ನಾನು ತರಿಸಿರೋದು. ಆ್ಯಕ್ಚುಲಿ ಇದನ್ನು ಪಟ್ಗ ಅಂತ ಕೂಡ ಕರೀತಾರೆ. ಆ್ಯಂಡ್ ಕೆಲವೊಬ್ಬರು ಇದನ್ನು ಇಂಗ್ಲೀಷಲ್ಲಿ ಏನೋ ಯಾವುದೋ ಸ್ಟೋನ್ ಅಂತ ಹೇಳ್ತೀವಿ, ಬಟ್ ನನಗೆ ಈಗ ಸದ್ಯಕ್ಕೆ ಅದು ನೆನಪಾಗ್ತಾನೆ ಇಲ್ಲ. ತುಂಬ ನೆನೆಸ್ಕೊಳ್ತಾ ಇದ್ದೀನಿ, ನೆನಪಾಗ್ತಾ ಇಲ್ಲ. ಸ್ಫಟಿಕ ಮತ್ತು ಪಟ್ಗ ಅಂತ ಆಡು ಭಾಷೆನಲ್ಲಿ ಕರಿತೀವಿ ಇದನ್ನೆಲ್ಲ ನಾವು. ಸೊ ಇದರಿಂದ ತುಂಬಾ ಯೂಸ್ ಇದೆ. ಮೊದಲು ನಾವು ಸಣ್ಣವ್ರು ಇರುವಾಗೆಲ್ಲ ನಮ್ಮ ಅಜ್ಜಿ ತಾತ ಇದನ್ನು ಭಾಳ ಹೇಳ್ತಾಯಿದ್ರು, ಅದಕ್ಕೋಸ್ಕರ ಇವತ್ತು ನೆನಪಾಯಿತು ನನಗೆ ಕೆಲವೊಂದು ವಿಷಯಕ್ಕಾಗಿ. ಈಗ ಬೇಸಿಗೆ ಕಾಲ ಅಲ್ವಾ, ಬೇಸಿಗೆ ಕಾಲದಲ್ಲಿ ತುಂಬ ಬೆವರುತ್ತೀವಿ, ಜೊತೆಗೆ ಮುಖದಲ್ಲಿ ಆಯಿಲ್ ಜಾಸ್ತಿ ಬರುತ್ತೆ. ಹಾಗಾಗಿ ಸ್ವಲ್ಪ ಫ್ರೆಶ್ನೆಸ್ ಫೀಲ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಸ್ಟೋನನ್ನು ಯೂಸ್ ಮಾಡ್ಕೋತಾರೆ. ಹಾಗಾಗಿ ನನಗೆ ಇದು ಬೇಕು ಅಂತ ಅನಿಸ್ತು. ಅದರಲ್ಲೂ ಕೂಡ ತುಂಬ ಶೆಕೆ ಜಾಸ್ತಿ ಇದೇನೆ, ಹೇಳೋಕ್ಕೆ ಆಗ್ತಾ ಇಲ್ಲ ಇತ್ತೀಚೆಗೆ. ಅದಕ್ಕೋಸ್ಕರ ಸ್ವಲ್ಪ ಇದು ನೆನಪಾಯಿತು ನನಗೆ. ಇದ್ರ ಜೊತೆಗೆ ಇನ್ನೂ ಒಂದು ಟಿಪ್ಸ್ ಕೂಡ ಕೊಡ್ತೀನಿ ನಿಮಗೆ. ಈ ಬೇಸಿಗೆಗೆ ಜಾಸ್ತಿ ಸ್ವೆಟ್ ಯಾರಿಗೆ ಆಗ್ತಾ ಇರುತ್ತಲ್ವ ಅವ್ರಿಗೆ ಅಂತ ಹೇಳ್ಬಿಟ್ಟು, ಸೊ ನಿಂಬೆ ಗಿಡ ಇರುತ್ತಲ್ವ, ನಿಂಬೆ ಗಿಡದ ಎಲೆಗಳನ್ನು ಅರೆದುಕೊಂಡು ಅದನ್ನು ಸ್ನಾನದ ನೀರಿಗೆ ಹಾಕ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ಫ್ರೆಶ್ನೆಸ್ ಫೀಲ್ ಇರುತ್ತೆ, ಜೊತೆಗೆ ಸ್ವೆಟ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಸಾಧ್ಯ ಆದರೆ ನಿಮಗೆ ಇದು ಯಾವುದಾದ್ರೂ ಗ್ರಂಥಿಗೆ ಅಂಗಡಿ ಅಂತ ಏನು ಹೇಳ್ತೀವಲ್ವ, ಆಯುರ್ವೇದಿಕ್ ಶಾಪು, ಆ ಶಾಪಲ್ಲಿ ಕೂಡ ಇದು ಒಂದು ಪಟ್ಗ ಸಿಗುತ್ತೆ ನಿಮಗೆ. ಜಸ್ಟ್ ನಿಮಗೆ ಇದನ್ನು ಪೌಡರ್ ಕೂಡ ಸಿಗುತ್ತೆ. ಈ ಪೌಡರ್ನ ನೀವು ಸ್ನಾನದ ನೀರಿಗೆ ಹಾಕ್ಕೊಂಡಾದರೂ ಸ್ನಾನ ಮಾಡ್ಕೋಬೋದು, ಅಥವಾ ಈ ರೀತಿಯಾಗಿ ಕಲ್ಲಾಗಿ ಸಿಗುತ್ತೆ. ಇಲ್ಲ ಅಂತಂದರೆ ನಮ್ಮ ಸೋಪ್ ಇರುತ್ತಲ್ವ, ಸೋಪ್ ಇರೋ ಥರನೇ ಸಿಗುತ್ತೆ. ನನಗೆ ಸೋಪ್ ಇರೋ ಥರ ಸಿಗುತ್ತೆ, ಬಟ್ ಏನಪ್ಪ ಅಂತಂದರೆ ತುಂಬ ದೊಡ್ಡ ಸೈಜಲ್ಲಿ ಸಿಗುತ್ತೆ. ಅದು ಸಮ್ಟೈಮ್ಸ್ ಅಷ್ಟು ನಮಗೆ ಯೂಸ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಇಷ್ಟೇ ಇರಲಿ ಅಂತ ತರಿಸಿದ್ದೀನಿ. ಇದನ್ನು ಸ್ವೆಟ್ ಆಗೋವಂಥವ್ರು ಸ್ನಾನ ಆಗಿದ ನಂತರ ಸ್ವಲ್ಪ ಸ್ನಾನಕ್ಕೆ ಹೋಗೋದಕ್ಕೂ ಬಿಫೋರ್ ಸ್ವಲ್ಪ ನೀರಲ್ಲಿ ಇಟ್ಕೊಳ್ಳಿ. ನೀರಲ್ಲಿ ಇಟ್ಕೊಂಡು ಇದನ್ನು ಸ್ನಾನ ಆಗಿದ ನಂತರ ಫೇಸ್ಗೆ ಅಪ್ಲೈ ಮಾಡಬೇಕು ಅನಿಸಿದರೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಅಥವಾ ಸ್ವೆಟ್ ಹಾಕ್ತೀರಿ ಜಾಸ್ತಿ ಅಂತಂದರೆ ಈ ಕುತ್ತಿಗೆ ಭಾಗದಲ್ಲಿ ಅಥವಾ ಈ ಭಾಗದಲ್ಲಿ ಅಥವಾ ಕೈ ಸಂದುಗಳಲ್ಲಿ ಎಲ್ಲಿ ಜಾಸ್ತಿ ನಿಮಗೆ ಸ್ವೆಟ್ ಅಂತ ಅನಿಸ್ತದೋ ಅಲ್ಲಿ ಇದನ್ನು ಸ್ವಲ್ಪ ಜಸ್ಟ್ ರಬ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಈ ಸ್ವೆಟ್ನೆಸ್ ಏನಾಗುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ಸ್ಮೆಲ್ ಕೂಡ ಬರೋದಿಲ್ಲ, ಒಂಥರ ಹಾಟ್ ಸ್ಮೆಲ್ ಬರ್ತಾ ಇರುತ್ತಲ್ವ ಕೆಲವೊಬ್ಬರಿಗೆ, ಆ ಥರ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಇದ್ರ ಯೂಸಸ್ ತುಂಬಾ ಇದೆ. ನಾನು ಒಂದು ಸರಿ ಮತ್ತೆ ಯಾವಾಗಲಾದರೂ ಹೇಳಿದರೆ ಹೇಳ್ತೀನಿ. ಈಗ ನನಗೆ ಅದಕ್ಕೋಸ್ಕರ ಬೇಕಿತ್ತು. ಹಾಗೆ ನನಗೆ ಆಯಿಲ್ ಸ್ಕಿನ್ ತುಂಬಾ ಬೇಗ ಆಯಿಲ್ ಆಗಿಬಿಡುತ್ತೆ. ಈಗ ನಾವು ಏನು ಮಾಡ್ತೀವಿ ಅಂತಂದರೆ ಮನೆಯಲ್ಲಿ ಅಡುಗೆ ಮಾಡ್ತಾಯಿರ್ತೀವಿ, ಕೆಲಸ ಮಾಡ್ತಾಯಿರ್ತೀವಿ, ಪದೇ ಪದೇ ಫೇಸ್ ವಾಶ್ ಮಾಡ್ಕೊಳ್ಳೋದಿಲ್ಲ. ಈ ಬೇಸಿಗೆನಲ್ಲಿ ಅದು ಆಯಿಲ್ ಎಲ್ಲ ಕೂತ್ಕೊಂಡು ಅದ್ರ ಮೇಲೆ ಮತ್ತೆ ಡಸ್ಟ್ ಕೂತ್ಕೊಂಡು ಇನ್ನೊಂದಿಷ್ಟು ಏನಾಗ್ಬಿಡುತ್ತೆ, ಗಲೀಜಾಗಿ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗೋದಕ್ಕೆ ಶುರು ಮಾಡಿಬಿಡುತ್ತೆ ಅಲ್ವಾ. ಸೊ ಆ ಟೈಮಲ್ಲಿ ಇದನ್ನು ಕೂಡ ಯೂಸ್ ಮಾಡೋದ್ರಿಂದ ಸ್ವಲ್ಪ ಸ್ಕಿನ್ಗೆ ಸ್ಕಿನ್ ಟೈಟ್ ಅನಿಸುತ್ತೆ. ಈ ಪಿಂಪಲ್ಸು ಪೋರ್ಸು ಏನಿರುತ್ತೆ ಅದೆಲ್ಲ ಕ್ಲೋಸ್ ಆಗ್ತಾ ಬರುತ್ತೆ, ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ. ಅಟ್ಲೀಸ್ಟ್ ಈ ಬೇಸಿಗೆ ಬಂತು ಅಂದ್ರೇ ಏನು ಮಾಡಬೇಕು, ಪದೇ ಪದೇ ಫೇಸ್ ವಾಶ್ ಮಾಡ್ಕೊಳ್ತಾ ಇರಬೇಕು. ಯಾವಾಗ ನಮಗೆ ಸ್ಕಿನ್ ಸ್ವಲ್ಪ ಸ್ವೆಟ್ ಆಗಿದೆ ಅಥವಾ ನಮಗೆ ಆಯಿಲ್ ಅನ್ನಿಸ್ತಾ ಇದೆ ಅಂತ ಅಂದಾಗೆಲ್ಲ ದಿನಕ್ಕೆ 3 ಬಾರಿ ಫೇಸ್ ವಾಶ್ ಮಾಡೋರು ಒಂದು 5 ಬಾರಿನಾದರೂ ಫೇಸ್ ವಾಶ್ನ ಮಾಡ್ಕೊಳ್ಳೋದು ಅಭ್ಯಾಸವನ್ನು ಮಾಡ್ಕೊಳ್ಬೇಕು. ಅಂದಾಗ ಸ್ಕಿನ್ ಚೆನ್ನಾಗಿ ಇರುತ್ತೆ. ಇಲ್ಲ ಅಂತಂದರೆ ಇದೇ ಥರ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಇಲ್ಲ ಅಂತಂದರೆ ಆಯಿಲ್ ಜಾಸ್ತಿ ಆಗಿ ಅದರಿಂದ ಕೂಡ ತುಂಬ ಸ್ಕಿನ್ ಎಲ್ಲ ಕೆಟ್ಟು ಹೋಗ್ತಾ ಇರುತ್ತೆ. ಸೊ ಇದನ್ನೊಂದು ಸರಿ ಟ್ರೈ ಮಾಡಿ ನೋಡಿ ನೀವು ಕೂಡ. ಅದಕ್ಕೋಸ್ಕರ ನನಗೆ ಇವಾಗ ಅದು ಯೂಸಸ್ ಎಲ್ಲದು ಕೂಡ ಗೊತ್ತಿದ್ರೂ ಕೂಡ ನಾನು ಮಾಡಲಿಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಮತ್ತು ಸ್ವೆಟ್ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಹಾಗೆ ನಾವು ಮಾತಾಡ್ತಾ ಇದ್ವಿ ಮನೆಯಲ್ಲಿ ಏನು ಶೆಕೆ ಇದೆಪ್ಪ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಇದೆಲ್ಲ ಕೂಡ ಗೊತ್ತಿದೆ ಎಲ್ಲ ಮಾಡ್ಕೊಳ್ಳೋಣ. ಹಾಗೆ ನಮ್ಮ ವ್ಯೂವರ್ಸ್ಗೂ ಕೂಡ ಇದನ್ನು ಎಲ್ಲ ಹೇಳೋಣ ಅಂತ ಹೇಳ್ಬಿಟ್ಟು
ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿ ಇರುತ್ತೆ, ಕಲ್ಚಕ್ರಿ ಥರನೇ ಇರುತ್ತೆ, ಬಟ್ ಕಲ್ಚಕ್ರಿ ಅಲ್ಲ, ಇದು ಪಟ್ಕ ಅಂತ ಕರಿತೀವಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ನಿಮಗೆ ಸ್ಟ್ರಕ್ಚರ್ ಕೊಡುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ, ಎಲ್ಲಾದರೂ ಸಿಕ್ಕರೆ. ಸೊ ಅದನ್ನು ಹೇಳಬೇಕಿತ್ತು ಅಂತ ಹೇಳ್ಬಿಟ್ಟು ವಿಡಿಯೋನ ಶುರು ಮಾಡಿಕೊಂಡೆ. ಹಾಗೆ ನಿನ್ನೆ ಲಾಗನ್ನು ಸ್ವಲ್ಪ ಒಂದೊಂದು ಕ್ಲಿಪ್ಪಿಂಗ್ಸ್ನ ಇದ್ರ ಜೊತೆ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಬೇಜಾರು ಮಾಡ್ಕೋಬೇಡಿ, ಏನು ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಮಾತ್ರ ಶೇರ್ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನಾನು ಅಲ್ಲೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿರ್ತೀನಲ್ವ, ಅದನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ನಾನು ಡೈಲಿ ಮಿನಿ ಲಾಗ್ಸ್ನ ಹಾಕ್ತಾ ಇದ್ದೀನಿ, ಅಲ್ಲಿ ಕೂಡ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಸಂಡೇ ಈವ್ನಿಂಗ್ ಇದು ಬಂದುಬಿಟ್ಟು ಯಜಮಾನ್ರು ಸ್ವಲ್ಪ ಸ್ವೀಟ್ ಕಾರ್ನೆಲ್ಲ ತಂದಿದ್ದರು. ಅವತ್ತಿನ ದಿನ ಮ್ಯಾಚ್ ಬೇರೆ ಇತ್ತಲ್ವ, ಸೊ ಮ್ಯಾಚ್ ನೋಡ್ತಾ ಹಾಗೇ ಸ್ವೀಟ್ ಕಾರ್ನ್ ಕೂಡ ಬಿಸಿ ಮಾಡಿಕೊಟ್ರೆ ತಿಂತಾರೆ ಮಕ್ಕಳು ಅಂತ ಹೇಳ್ಬಿಟ್ಟು, ಇದನ್ನು ಬಿಸಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಪೂರ್ತಿಯಾಗಿ ಅದನ್ನು ಸ್ವೀಟ್ ಕಾರ್ನ ಮಸಾಲ ಕಾರ್ನ್ ಮಾಡಿಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಸುಡೋದು ಬೇಡ ಹಾಗೆ ಬಾಯ್ಲ್ ಮಾಡೋದು ಬೇಡ, ಹಾಗೆಯೇ ನಾನು ಜಸ್ಟು ನಿಮಗೆ ಮಸಾಲ ಕಾರ್ನ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೋಸ್ಕರ ಈ ರೀತಿ ಎಲ್ಲದೂ ಕೂಡ ನೀವು ಹೆಲ್ಪ್ ಮಾಡಿರಿ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಅವ್ರಿಗೂ ಕೂಡ ಕೆಲಸ ಹಚ್ಚಿದೆ. ಅದಕ್ಕೆ ನೋಡಿ ನನ್ನ ಮಕ್ಕಳು ಹೇಗೆ ಮಾಡ್ತಾಯಿದ್ದಾರೆ, ಇಬ್ಬರು ಕೂಡ ನಾನು ತೆಗಿತೀನಿ ಅಂತ ಹೇಳ್ಬಿಟ್ಟು. ನಮ್ಮ ಸಾಮಾನ್ಯಗೆ ಸ್ವಲ್ಪ ಮೊನ್ನೆ ಒಂದೆರಡು ದಿನ ಸ್ವಲ್ಪ ಆ ಕಡೆ ಈ ಕಡೆ ಜರ್ನಿ ಆಗಿತ್ತು, ಮದುವೆಗೆಲ್ಲ ಹೋಗಿತ್ತು. ಹಾಗೆ ಮತ್ತು ಇನ್ನೊಂದು ಸರಿ ಏನೋ ಕೆಲಸ ಇದೆ ಅಂತ ಹೇಳಿ ಹೋಗಿದ್ವಿ. ಹಾಗಾಗಿ ಅದು ಕಾರಲ್ಲಿ ಸ್ವಲ್ಪ ಅವಳಿಗೆ ಪೂರ್ತಿ ಸ್ವೆಟ್ ಆಗ್ತಾಯಿದ್ಲು. ಆವಾಗ ಅವಳಿಗೆ ಫೇಸ್ ವಾಶ್ ಮಾಡ್ಸೋಕೆ ಹೋದರೆ ಮಾಡ್ತಾ ಇರಲಿಲ್ಲ, ಅವಳು ಹೊರಗಡೆ ಬಂದಿರೋದನ್ನು ಎಂಜಾಯ್ ಮಾಡೋದ್ರಲ್ಲೇ ಇದ್ಬಿಟ್ಟಿದ್ಲು. ಸೊ ಹಾಗಾಗಿ ಆ ಟೈಮಲ್ಲಿ ಅದು ಮುಖದಲ್ಲಿ ಒಂದು ಜಸ್ಟು ಗುಳ್ಳೆ ಥರ ಬಂತು. ಅದನ್ನು ಬೇಗನೆ ಕ್ಯೂರ್ ಮಾಡೋಣ ಅಂದರೆ ಅವಳು ಅದಕ್ಕೆ ಸರಿಯಾಗಿ ಏನು ಆಯಿಂಟ್ಮೆಂಟ್ ಕೂಡ ಅಪ್ಲೈ ಮಾಡ್ಲಿಕ್ಕೆ ಬಿಡಲಿಲ್ಲ, ಅದನ್ನು ತೊಳೆಯೋಕ್ಕೂ ಬಿಡಲಿಲ್ಲ, ಆ ಥರ ಮಾಡ್ತಾಯಿದ್ಲು. ಜಸ್ಟ್ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ತೆಗೆದ್ಬಿಟ್ಟು ಹಚ್ಚಿದ್ರೆ ಹೋಗ್ತಿರೋದು, ಕಂಪ್ಲೀಟಾಗಿ ಕ್ಯೂರ್ ಆಗಿರೋದು. ಬಟ್ ಅವಳು ಮುಟ್ಟೋಕ್ಕೆ ಬಿಡಲಿಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡದಾಗ್ಬಿಡ್ತು. ಫೈನಲ್ ಆಗಿ ಸ್ವಲ್ಪ ಅದು ಪಸ್ಸೆಲ್ಲ ತುಂಬಿಕೊಂಡಿತ್ತು. ಅವಳು ಮಲಗಿದಾಗ ಯಜಮಾನ್ರು ಅವಳಿಗೆ ಏನೂ ನೋವಾಗದೇ ಇರೋ ರೀತಿಯಲ್ಲಿ ಸ್ವಲ್ಪ ಅದನ್ನು ಕಾಟನಿಂದ ಎಲ್ಲದು ಪಸ್ ತೆಗೆದುಬಿಟ್ಟು ಕ್ಲಿಯರ್ ಮಾಡಿದರು. ಅದೊಂದು ಸ್ವಲ್ಪ ಬ್ಲಡ್ ಬರ್ತಾಯಿತ್ತು, ಅವಳಿಗೆ ಬ್ಲಡ್ ಬಂದು ಅದು ಕ್ಲಾಟ್ ಆಗಿತ್ತು. ಸೊ ಅದು ಮುಖದಲ್ಲಿ ಹಾಗೆ ಕಾಣಿಸ್ತಾ ಇತ್ತು. ಸೊ ಅದಾಗಿದ್ದ ನಂತರ ಎಲ್ಲ ಅವರು ತೆಗೆದುಕೊಟ್ಟಿಂದ ಇಷ್ಟು ಆದವು ಕಾರ್ನು. ಈಗ ಅದನ್ನು ಜಸ್ಟ್ ಒಂದು ಸರಿ ಒಂದು ಬಾಯ್ಲ್ ಆಗೋ ಥರ, ಅಂದರೆ ಒಂದು ಕುದಿ ಬರೋ ಥರ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದರಲ್ಲೂ ಸ್ವೀಟ್ ಕಾರ್ನ್ ಮಸಾಲೆ ಕಾರ್ನ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ನಾನೇನಲ್ಲಿ ವಿಶೇಷವಾಗಿ ಏನೂ ತೋರಿಸ್ತಾ ಇಲ್ಲ. ಅದನ್ನು ಒಂದಿಷ್ಟು ಕುದಿಯೋದಕ್ಕೆ ಅಂತ ಇಟ್ಟಿದ್ದೀನಿ. ಇವಾಗ ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ತಿನ್ನಲಿಕ್ಕೂ ಕೂಡ ಹಾಲಲ್ಲಿ ಬರ್ತಾ ಇರುತ್ತೆ, ಬಾಯಲ್ಲಿ ಸ್ವೀಟ್ ಬರ್ತಾ ಇರುತ್ತೆ, ಚೆನ್ನಾಗಿ ಕೂಡ ಇರುತ್ತೆ, ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ಅಪ್ಪಾಜಿ ಮಾತ್ರ ಅವರು ಹೊಲದಲ್ಲಿ ಕೆಲಸ ಮಾಡುವಾಗ ಹಾಗೇ ಅದನ್ನು ಹಸಿದೆ ಗಿಡದಿಂದ ಕಿತ್ಕೊಂಡು ನಾವು ಹಾಗೇ ತಿಂತಿದ್ವಿ, ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಸಣ್ಣದು ಬೇಬಿ ಕಾರ್ನ್ ಇರುವಾಗ ಅದನ್ನು ಹಾಗೆ ಕಚ್ಚಿ ತಿಂತಾಯಿದ್ವಿ ಅಂತ ಹೇಳ್ಬಿಟ್ಟು ತುಂಬ ನಮಗೆಲ್ಲ ಸಣ್ಣವರಿರುವಾಗ ಈ ಥರ ಸ್ಟೋರೀಸ್ ಎಲ್ಲ ಹೇಳ್ತಾಯಿದ್ರು. ಈಗ ಅದೇನೇ ಟ್ರೆಂಡಿ ಅನ್ನೋ ಥರ ಸಣ್ಣದು ಬೇಬಿ ಕಾರ್ನ್ ಎಲ್ಲದು ಕೂಡ ನಾವು ಇವಾಗ ಮಂಚೂರಿ ಥರ ಮಾಡ್ಕೊಳ್ಳೋದು ಅಥವಾ ಏನೋ ಸ್ಪೆಷಲಾಗಿ ಮಾಡಿಕೊಂಡು ತಿಂತಾಯಿದ್ದೀವಿ. ಆವಾಗ ಅವರೆಲ್ಲ ಅದನ್ನು ಹಾಗೆ ಹಸಿದಾಗಿಯೇ ತಿಂದಿದ್ದಾರೆ, ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಸೊ ಈಗ ಈ ರೀತಿ ಎಲ್ಲ ವೆರೈಟೀಸ್ನ ಮಾಡಿಕೊಂಡು ತಿಂತಾಯಿದ್ದೀವಿ. ಬಟ್ ಇದರಲ್ಲಿ ಅಷ್ಟೊಂದು ಬೆನಿಫಿಟ್ಸ್ ಸಿಗಲ್ಲ ಅಂತ ಬೈತಾ ಇರ್ತಾರೆ ನಾವು ಅಪ್ಪಾಜಿ. ಬಟ್ ಏನು ಮಾಡೋಕ್ಕಾಗಲ್ಲ, ಬಾಯಿಗೆ ಹೇಗೆ ಇಷ್ಟ ಅನಿಸುತ್ತೋ ಆ ರೀತಿ ತಿನ್ನೋದನ್ನೇ ನಾವು ಜಾಸ್ತಿ ಇಷ್ಟಪಡೋದಲ್ವ. ಅದಕ್ಕೋಸ್ಕರ ಅದೆಲ್ಲ ಸ್ವಲ್ಪ ಒಂದು ಬಾಯ್ಲ್ ಬೇಯಿಸ್ಕೊಂಡ ನಂತರ ಅದಕ್ಕೆ ಒಂದು ಬಾಣಲೆಗೆ ಬೆಣ್ಣೆ ಇದ್ದರೆ ಬೆಣ್ಣೆ, ತುಪ್ಪ ಇದ್ದರೆ ತುಪ್ಪ, ನಾನು ತುಪ್ಪನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಣ್ಣೆ ಇರಲಿಲ್ಲ, ಮೊನ್ನೆ ತಾನೇ ತುಪ್ಪ ಕಾಯಿಸಿದೆ ನಾನು. ಸೊ ಅದೇ ತುಪ್ಪವನ್ನೇ ಹಾಕ್ಕೊಂಡು ಅದ್ರ ಮೇಲೆ ಇವು ಬಾಯ್ಲ್ ಮಾಡಿರೋವಂಥ ಎಲ್ಲ ಸ್ವೀಟ್ ಕಾರ್ನ್ಗಳನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಲೈಟಾಗಿ, ನಮ್ಮ ಮನೆಯಲ್ಲಿ ಎಲ್ಲದೂ ಕೂಡ ಮೈಲ್ಡಾಗಿಯೇ ಇಷ್ಟಪಡೋದು, ಯಾವುದೇ ಉಪ್ಪು ಖಾರ ಮಸಾಲೆ ಏನಾದರೂ ಕೂಡ. ಸೊ ಹಾಗಾಗಿ ಎಲ್ಲದನ್ನು ಸ್ವಲ್ಪನೇ ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಯೂಸ್ ಮಾಡಿಕೊಂಡು ತುಪ್ಪದಲ್ಲಿ ಜಸ್ಟ್ ಈ ರೀತಿ ಒಂದು ಸ್ವಲ್ಪ 1 ನಿಮಿಷ 2 ನಿಮಿಷದಲ್ಲಿ ಮಾತ್ರ ಇದನ್ನು ಈ ರೀತಿ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲ ಅಂತಂದರೆ ಸ್ವಲ್ಪ ಸಾಫ್ಟ್ ಆಗಿರೋದು ಇನ್ನೂ ರಫ್ ಆಯಿತು ಅಂತಂದರೆ ತಿನ್ನಲಿಕ್ಕೆ ಟೇಸ್ಟಿ ಇರಲ್ಲ, ಹಾಗೆ
ತಿನ್ನೋದಕ್ಕೂ ಕೂಡ ಬೇಜಾರಾಗ್ಬಿಡುತ್ತೆ, ಸಾಕಪ್ಪ ಅನಿಸ್ಬಿಡುತ್ತೆ. ಟೇಸ್ಟ್ ಇದ್ದರೆ ಇನ್ನೂ ಸ್ವಲ್ಪ ಬೇಕಪ್ಪ ಅನಿಸುತ್ತೆ, ಸ್ವಲ್ಪ ರಫ್ ಆಯಿತು ಅಂತಂದರೆ ಸಾಕಪ್ಪ ಅನಿಸ್ಬಿಡುತ್ತೆ. ಅದಕ್ಕೆ ಅಷ್ಟೇ ನಾನು ಫ್ರೈ ಮಾಡಿ ನಂತರದಲ್ಲಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಮತ್ತು ಪೆಪ್ಪರ್ ಪೌಡರು, ಜೀರಿಗೆ ಪೌಡರು, ಗರಂ ಮಸಾಲ, ಹಾಗೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಪೆಪ್ಪರ್ ಕೂಡ ಆ್ಯಡ್ ಮಾಡಿರೋದ್ರಿಂದ ಎಲ್ಲದೂ ಕೂಡ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೇ ನಮ್ಮ ಮನೆಗೆ ಸಾಕು, ಬೇರೆ ಜಾಸ್ತಿ ಏನೂ ಹಾಕೋದಿಲ್ಲ. ಲಾಸ್ಟ್ ಫೈನಲ್ ಆಗಿ ಅದನ್ನು ಫ್ಲೇಮ್ನ ಆಫ್ ಮಾಡಿದ ನಂತರ ಲೆಮನ್ ಕೂಡ ಅದ್ರ ಜೊತೆ ಆ್ಯಡ್ ಮಾಡಿಕೊಂಡು ಮಕ್ಕಳಿಗೆಲ್ಲ ಸರ್ವ್ ಮಾಡಿದರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಅಂಥೇಳ್ಬಿಟ್ಟು ಇಷ್ಟು ರೆಡಿ ಮಾಡಿರ್ತಾ ಇದ್ದೀನಿ. ಸೊ ಅವ್ರಿಗಂತೂ ಸ್ವೀಟ್ ಕಾರ್ನ್ ಅಂದರೆ ಪಂಚಪ್ರಾಣ. ಮಕ್ಕಳಿಗಷ್ಟೇ ಅಲ್ದ ಯಜಮಾನ್ರಿಗೂ ಕೂಡ, ಅವ್ರಿಗೂ ಕೂಡ ತುಂಬ ಇಷ್ಟ, ನನಗೂ ಕೂಡ ತುಂಬಾ ಇಷ್ಟ. ಇದು ಸೀಸನ್ ಬಂದಾಗ ಮಾತ್ರ ತಿನ್ನೋದಲ್ವಾ, ಸೀಸನಲ್ಲಿ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಈ ಟೈಮಲ್ಲಿ ಈಗ ಸ್ಟಾರ್ಟಿಂಗ್ ಬರ್ತಾ ಇದೆ, ಹಾಗಾಗಿ ತಂದಿದ್ರು ಯಜಮಾನ್ರು. ಸೊ ಇವಾಗ ನನ್ನ ಮಕ್ಕಳು ತುಂಬ ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ದಾರೆ. ಮಕ್ಕಳಿಗೆ ಹಾಗೆ ಸಾಫ್ಟಾಗಿ ಕೂಡ ಇರುತ್ತಲ್ವ, ತಿನ್ನೋದಕ್ಕೂ ಕೂಡ ತುಂಬಾ ಕಷ್ಟ ಏನೂ ಆಗೋದಿಲ್ಲ, ಈಸಿಯಾಗಿ ಆರಾಮಾಗಿ ತಿಂತಾರೆ. ಸೊ ಹಾಗೆ ಈ ಕಡೆ ಮ್ಯಾಚ್ ಕೂಡ ನಡೆದಿತ್ತು, ಮ್ಯಾಚ್ ಕೂಡ ನೋಡ್ಕೊಳ್ತಾ ಇಲ್ಲಿ ಸ್ನ್ಯಾಕ್ಸ್ ಕೂಡ ತಿನ್ಕೋತಾ ಕೂತಿದ್ದಾರೆ. ನಮ್ಮ ಸಮನ್ವಿಗೆ ಈ ಥರದ್ದು ಮಾಡಿಬಿಟ್ರೆಲ್ಲ ಖುಷಿ, ಅದ್ರ ಜೊತೆಗೆ ನಾನು ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಸೊ ಹಾಗೆ ನನಗೆ ಸ್ವಲ್ಪ ಸ್ಕ್ರೀನ್ ನೋಡಿ ಹೆಡ್ಡೇಕ್ ಬರ್ತಾಯಿತ್ತು. ಹಾಗೆ ಈ ಬೇಸಿಗೆಗೆ ತುಂಬ ಹೀಟಾಗಿ ಕಣ್ಣೆಲ್ಲ ಉರಿತಾ ಇತ್ತು. ಅದಕ್ಕೋಸ್ಕರ ನನ್ನ ಒಂದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದೀನಿ ಅಂತ ಹೇಳಿದ್ನಲ್ವ, ಅದ್ರದ್ದು ವರ್ಕ್ ಎಲ್ಲ ಇತ್ತು. ಅಂದರೆ ಅವರೆಲ್ಲ ನೋಟ್ಸ್ ಎಲ್ಲ ಕೊಟ್ಟಿರ್ತಾರೆ, ಫೋನಲ್ಲಿ ಇರುತ್ತೆ ಅದು. ಸೊ ಅದನ್ನೆಲ್ಲ ತೊಗೊಂಡು ಕಾಪಿ ಮಾಡಿಕೊಂಡು ನೋಟ್ಸ್ಗೆ ಬರ್ಕೊಳ್ಬೇಕು. ಅದಕ್ಕೋಸ್ಕರ ಯಜಮಾನ್ರು ಸ್ವಲ್ಪ ಫ್ರೀಯಾಗಿ ಟಿ ವಿ ನೋಡ್ತಾ ಕೂತಿದ್ರು, ಹೆಲ್ಪ್ ಮಾಡಿ ಅಂತ ಕೇಳಿದೆ. ಅದಕ್ಕೋಸ್ಕರ ಹೆಲ್ಪ್ ಮಾಡ್ತಾ ಇದ್ದಾರೆ. 2-3 ದಿನದಿಂದ ನೋಟ್ಸ್ ನಾನು ಬರ್ಕೊಂಡೇ ಇರಲಿಲ್ಲ, ಕಣ್ಣು ತುಂಬ ಉರಿ ಆಗಿಬಿಟ್ಟು ಸ್ವಲ್ಪ ಗುಳ್ಳೆ ಎಲ್ಲ ಬರ್ತಾಯಿತ್ತು. ಅದಕ್ಕೋಸ್ಕರ ಬರದೇ ಇರಲಿಲ್ಲ, ಜಾಸ್ತಿ ಇತ್ತು. ಅವರು ಸ್ವಲ್ಪ ಬರೆಯೋಷ್ಟರಲ್ಲಿನೇ ಸಾಕಪ್ಪ ನನಗೆ ಬರೆಯೋಕ್ಕಾಗಲ್ಲ, ನೀನೇನು ಈ ವಯಸ್ಸಲ್ಲಿ ಮಕ್ಕಳಿಗೆ ಓದಿಸು, ಮಕ್ಕಳಿಗೆ ಬರ್ಸು ಅಂತಂದರೆ ನೀನು ಇವಾಗ ಕಲಿತೀನಿ, ಇವಾಗ ಓದ್ತೀನಿ ಅಂತ ಮಾಡ್ತಾ ಇದೆಯಲ್ಲ, ನಾನೇನು ಬರೆಯೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಸೊ ಹೀಗೆ ಮಕ್ಕಳು ಇಬ್ಬರು ಕೂಡ ಅಜ್ಜಿ ಮನೆಗೆ ಹೋಗಿದ್ದರು, ನಾವು ಇಬ್ಬರೇ ಇದ್ದಿದ್ವಿ. ಅವರು ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ಟೈಮ್ ಪಾಸ್ ಆಗಲ್ಲ ಮಕ್ಕಳಿಲ್ಲ ಅಂತಂದರೆ ಕರ್ಕೊಂಡ್ಬರ್ತೀನಿ ಅಂತ ಇದ್ದರು. ಮಕ್ಕಳು ಬೇರೆ ಅಜ್ಜಿ ಮನೇಲಿ ಮಲಗಿದ್ದಾರೆ ಅಂತ ಹೇಳಿದರು. ಅದಕ್ಕೆ ಟೈಮ್ ಪಾಸ್ ಆಗ್ತಿಲ್ಲ ಅಂದರೆ ಮಾಡಿ ಇದು ವರ್ಕ್ ಅಂತ ಕೊಟ್ಟರೆ ಅವರು ಇದನ್ನು ಬೇರೆ ಹೇಳ್ತಾಯಿದ್ರು, ಎಲ್ಲ ಈಗ ನೀನು ಕಲಿಯೋ ವಯಸ್ಸಲ್ಲ, ಈಗ ಕಲಿತೀನಿ ಅಂತಿದೀಯಾ ಅಂತೇಳ್ಬಿಟ್ಟು. ಸೊ ಅದಾಗಿದ್ದ ನಂತರ ರಾತ್ರಿ ಮತ್ತೆ ಒಂದು ಸ್ವಲ್ಪ ಚಪಾತಿ ಮಾಡ್ತಾಯಿದ್ದೆ, ಮಧ್ಯಾಹ್ನ ಎಲ್ಲ ಮಾಡಿದ್ದೆ. ಅದರಲ್ಲಿ ಮಧ್ಯಾಹ್ನ ಮಾಡಿ ಇರುವಾಗ ಸಮನ್ವಿ ಬಂದುಬಿಟ್ಟು ಚಪಾತಿ ಹಿಟ್ಟೆಲ್ಲ ತೊಗೊಂಡು ವೇಸ್ಟ್ ಮಾಡಿದ್ಲು. ಮತ್ತು ಲಾಸ್ಟ್ ನಾನು ಮಾಡ್ತೀನಿ ಕೂತ್ಕೊಂಡು ಅಂತ ಹೇಳ್ತಾಯಿದ್ಲು. ಅದಕ್ಕೆ ಕೂತ್ಕೊಂಡು ಮಾಡ್ತಾಯಿದ್ದಾಳೆ ನೋಡಿ. ಎಲ್ಲ ಫೈನಲ್ ಆಗಿದ ನಂತರ ಕೊಡ್ತೀನಿ ಅಂತ ಹೇಳಿದೆ, ಕೊಟ್ಟಿದ್ದೀನಿ. ಅದೆಲ್ಲ ಮಧ್ಯಾಹ್ನದಿಂದನೇ ಹಿಟ್ಟನ್ನು ಕೈಯಲ್ಲೇ ಇಟ್ಕೊಂಡು ಅದನ್ನೆಲ್ಲ ಆಟ ಆಡಿಕೊಂಡು ಅದನ್ನು ಗಟ್ಟಿಗೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಆ ಗಟ್ಟಿಗಾಗಿರೋದನ್ನು ಹಾಕಿ ಉಜ್ತಾ ಇದ್ದಾಳೆ, ತಿಕ್ತಿದ್ದಾಳೆ, ಬರ್ತಾನೆ ಇಲ್ಲ, ಏನೂ ಇಲ್ಲ. ಅವ್ರ ಪಪ್ಪಗೆ ಅಪ್ಪ ನಾನು ನಿನಗೆ ಚಪಾತಿ ಮಾಡಿಕೊಡ್ತೀನಿ ತಿನ್ಬಾ ಅಪ್ಪ ಅಂತ ಕರಿತಿದ್ದಾಳೆ. ಸಾತುಗೂ ಕೂಡ ಸಾತು ನಾನು ನಿನಗೆ ಚಪಾತಿ ಮಾಡಿಕೊಡ್ತೀನಿ ತಿನ್ಬಾ ಅಂತ ಕರಿತಿದ್ದಾಳೆ. ಸೊ ಅದಕ್ಕೆ ಅವರಪ್ಪ ಮಗಳು ಮಾಡಿಕೊಡ್ತೀನಿ ಅಂತಂದರೆ ಖುಷಿ ಅಲ್ವಾ ಅಪ್ಪನಿಗೆ, ಅದಕ್ಕೆ ಬಂದುಬಿಟ್ಟು ಮಗಳನ್ನ ಮುದ್ದು ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ, ಮಕ್ಕಳು ಈ ವಯಸ್ಸಲ್ಲಿ ಮಾಡಿರೋ ಈ ತುಂಟಾಟಗಳು ಮೆಮೊರೀಸು ನಮಗೆ ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ. ಜೊತೆಗೆ ಮತ್ತೆ ಈ ಟೈಮು ಮತ್ತೆ ತಿರ್ಗಾ ಬರೋದೇ ಇಲ್ಲ, ಅಷ್ಟು ಖುಷಿ ಕೊಡುತ್ತೆ ನಮಗೆ ಇದನ್ನೆಲ್ಲ ನೋಡ್ತಾ ಇದ್ದರೆ. ಹಾಗಾಗಿ ಭಾರಿ ಮಾಡಿದ್ದಿ ಬಿಡಮ್ಮ ನೀನು ಅಂತಂದರೆ, ನಾನು ಏನು ಮಾಡಿದ್ದೀನೋ ಅದನ್ನೇ ಅವಳು ಮಾಡಬೇಕು ಅಂತಾಳೆ. ಮಕ್ಕಳು ಇರೋದೇ ಆಗಲ್ವಾ. ಸೊ ಎಲ್ಲರ ಮನೆಯಲ್ಲೂ ಮಕ್ಕಳು ಹೀಗೇ ಇರ್ತಾರೆ, ಬಟ್ ಅದು ಅವ್ರವ್ರ ತಂದೆ ತಾಯಿಗೆ ಅದು ಸ್ಪೆಷಲಾಗಿ ಇರುತ್ತೆ ನೋಡಿ. ಇವಾಗ ಸಾತುಗೂ ಕೂಡ ಕರೆದು ಸಾತು ನೋಡ್ಬಾ ತಿನ್ಬಾ ಅಂತ ಎಲ್ಲ ಕರಿತಾ ಇದ್ದಾಳೆ ಅದಕ್ಕೆ ಅಂತ. ಸೊ ಇದು ಮಾರನೇ ದಿನ ಅವಳಿಗೆ ಯಾಕೋ ಸ್ವಲ್ಪ ಹುಷಾರಿಲ್ಲದೆ ಹಾಗೆ ಆಯಿತು. ಮೈಯೆಲ್ಲ ತುಂಬ ಬಿಸಿಯಾಗಿತ್ತು. ಸ್ವಲ್ಪ ಒದ್ದೆ ಬಟ್ಟೆ ಮಾಡಿ ಒರೆಸ್ಕೋತಾ ಹಾಗೆ ಅವಳನ್ನ ಸ್ವಲ್ಪನೇ ಮಲಗಿಸೋಣ ಅಂತ ಮಲಗಿಸ್ತಾ ಇದ್ದೆ. ಮತ್ತು ಯಜಮಾನ್ರಿಗೆ ಕಾಲ್ ಮಾಡಿದೆ, ಬಂದರು. ಅವ್ರು ಬಂದು ನೋಡೋಣ ಜ್ವರ ಏನಾದರೂ ಇದೆನಾ ಅಂತೇಳ್ಬಿಟ್ಟು ಟೆಸ್ಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಅವಳಿಗೆ ಸಿರಪ್ಪು ಮತ್ತು ಜೊತೆಗೆ ಜ್ಯೂಸಸ್ ಎಲ್ಲ ತಂದಿದ್ದರು. ಅವಳನ್ನ ಹೇಗಾದರೂ ಮಾಡಿ ಎಬ್ಬಿಸ್ಬೇಕು, ಸ್ವಲ್ಪ ಆ್ಯಕ್ಟಿವ್ ಇರೋ ಥರ ಮಾಡಬೇಕು ಅಂತ ಹಾಗೆ ಮರೆಸ್ತಾ ಇದ್ವಿ ಎಲ್ಲದೂ ಕೂಡ. ಎದ್ದೇಳಮ್ಮ ಸ್ವಲ್ಪ ಏನಾದರೂ ತಿನ್ನುವಂತೆ ಅಂತೇಳ್ಬಿಟ್ಟು. ನನಗೆ ಬೆಳಗ್ಗೆ ಎಲ್ಲ ಟಿಫಿನ್ ಮಾಡಿದ್ವಿ, ಅದು ಇವತ್ತು ಬಸವ ಜಯಂತಿ ದಿನ ಬೆಳಗ್ಗೆ ಎಲ್ಲ ಟಿಫಿನ್ ಮಾಡಿದ್ವಿ. ಪೂರಿ ಬೇಕು ಅಂತಲೇ ಕೇಳಿದರು, ಮಾಡಿಕೊಟ್ಟೆ. ಪೂರಿ ತಿನ್ಕೊಂಡ್ವಿ ಎಲ್ಲರೂ ಕೂಡ. ಅದಾಗಿದ್ದ ನಂತರ ಎಲ್ಲರೂ
ಯಜಮಾನ್ರು ಸಾತು ಆ ಕಡೆ ಹೋದರು. ಇವಳು ಇಲ್ಲೇ ಇರ್ತೀನಿ ಅಂತ ಮಲಗಿದ್ಲವಳು. ಯಾಕೋ ಒಂದು ಸ್ವಲ್ಪ ಡಲ್ಲಾಗಿಯೇ ಇದ್ಲು. ಅದಾಗಿದ್ದ ನಂತರ ಮೈ ಬಿಸಿಯಾಗಿ ಜ್ವರ ಬಂದು ತುಂಬ ಅಳೋದಕ್ಕೆ ಶುರು ಮಾಡಿದ್ಲು. ಅಡುಗೆನೇ ಮಾಡೋಕ್ಕಾಗಿರಲಿಲ್ಲ. ಮತ್ತು ಯಜಮಾನ್ರು ಬಂದಿದ್ದ ನಂತರ ನಾನು ಅಡುಗೆನ ಕಂಟಿನ್ಯೂ ಮಾಡ್ತಾಯಿದ್ದೆ. ಸೊ ಲಾಗ್ಸ್ ಏನೂ ಮಾಡೋಕ್ಕೆ ಆಗಲಿಲ್ಲ. ಅವಳನ್ನ ನೋಡ್ಕೊಳ್ಳೋದೇ ಆಯಿತು. ಜೊತೆಗೆ ಸ್ವಲ್ಪ ಸಿರಪ್ ಹಾಕಿದ ನಂತರ ಕಂಟ್ರೋಲಿಗೆ ಬಂತು ಜ್ವರ ಎಲ್ಲ. ಆಮೇಲೆ ಹುಷಾರಾಗಿ ಆಟ ಆಡೋದಕ್ಕೆ ಶುರು ಮಾಡಿದ್ಲು. ನಮಗೂ ಕೂಡ ಸಮಾಧಾನ ಆಯಿತು. ಆದರೆ ಈ ಬೇಸಿಗೆಯಲ್ಲಿ ಸ್ವಲ್ಪ ಬೆಟರು. ಚಳಿಗಾಲದಲ್ಲಿ ಆವಾಗ ಅಂದರೆ ಇನ್ನೂ ಜಾಸ್ತಿ. ಆವಾಗ ಮಕ್ಕಳಿಗೆ ಬರೀ ಹುಷಾರಿರಲ್ಲ ಅನ್ನೋದೇ ಆಗಿಬಿಡುತ್ತೆ. ಈಗ ಸ್ವಲ್ಪ ಬೆಟರು. ಜೊತೆಗೆ ಅವಳನ್ನ ಹೇಗಾದರೂ ಮರೆಸೋಣ ಅಂತ ಹೇಳ್ಬಿಟ್ಟು ಸಾತುದು ಒಂದಿಷ್ಟು ಪಾರ್ಸೆಲ್ ಬಂದಿತ್ತು. ಏನೇ ಪಾರ್ಸೆಲ್ ಬರಲಿ ನಾನೇ ಓಪನ್ ಮಾಡ್ತೀನಿ ಅಂತಿದ್ಲು. ಇವತ್ತು ಓಪನ್ ಮಾಡಮ್ಮ ಅಂದರೂ ಕೂಡ ಬೇಡ ನೀನೇ ಓಪನ್ ಮಾಡು ಅಂತ ಹೇಳ್ತಾ ಇದ್ಲು. ಅವಳಿಗೆ ಅದು ಸ್ವಲ್ಪ ಜ್ವರ ಇದ್ದಿದ್ದಲ್ಲಿ ಡೈವರ್ಟ್ ಮಾಡಿದರೂ ಕೂಡ ಎದ್ದೊಳ್ಳೇ ಇಲ್ಲ. ಸಾತು ಈ ಥರ ಬನಿಯನ್ ಸಾಕೋದೇ ಇಲ್ಲ ಈಗ. ಆದರೂ ಬೇಸಿಗೆ ಇದೆ ಅಲ್ಲ, ತುಂಬ ಸೆಕೆ ಇದೆ. ಅದಕ್ಕೋಸ್ಕರ ಬನಿಯನ್ ಥರ ಇರಲಿ ಹಾಫ್ ಶರ್ಟ್ ಅಂತ ಹಾಕಿದ್ದೆ. ಅವುಗಳೇ ಬಂದಿತ್ತು, ಅದನ್ನೇ ನೋಡ್ತಾ ಇದ್ವಿ. ಸೊ ಮತ್ತು ಫೈನಲಾಗಿ ನಾನು ಹೇಳೋದು ಏನಪ್ಪ ಅಂತಂದರೆ, ಯಜಮಾನ್ರು ನನಗೆ ಇವತ್ತು ಹೇಳಿದ್ರು ಅಂತ ಹೇಳಿದ್ನಲ್ವ, ಈ ಥರ ಕಲಿಯೋ ವಯಸ್ಸಲ್ಲಿ ಕಲಿಯಿದ್ದು ಮುಗ್ದೋಗಿದೆ, ಇವಾಗೇನು ಕಲಿತೀಯಾ ಅಂತ ಹೇಳಿದರು. ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಒಂದೆರಡು ಮಾತನ್ನು ಜಾಸ್ತಿ ಹೇಳೋದಿಲ್ಲ. ಸೊ ಕಲಿಯೋದಕ್ಕೆ ವಯಸ್ಸಿನ ಒಂದು ಮಿತಿ ಇಲ್ಲ. ಸೊ ಯಾವಾಗ ನಮಗೆ ಇಂಟ್ರೆಸ್ಟ್ ಇದೆ ಅಥವಾ ನಮಗೆ ಆಸಕ್ತಿ ಇದೆ, ಕಲಿಬೇಕು ಅನ್ನೋ ಹಸಿವಿರೋರು ಯಾವ ವಯಸ್ಸಲ್ಲಾದರೂ ಕೂಡ ಕಲಿಬೋದು. ಸೊ ಅದಕ್ಕಾಗಿ ಯಾರು ಕೂಡ ಹೆಸಿಟೇಟ್ ಮಾಡ್ಕೋಬೇಡಿ. ದಯವಿಟ್ಟು ನಿಮಗೂ ಕೂಡ ಆಸಕ್ತಿ ಇದೆ ಅಂತಂದರೆ, ತುಂಬ ಜನರಿಗೆ ಆಸೆ ಇದ್ದೇ ಇರುತ್ತೆ. ಇಂಗ್ಲೀಷ್ ಮಾತಾಡಬೇಕು, ಇಂಗ್ಲೀಷ್ ಕಲಿಬೇಕು ಅನ್ನೋದು ಕೂಡ ಇರುತ್ತೆ. ಅದಲ್ಲದೆ ಬೇರೆ ರೀತಿ ಎಲ್ಲದೂ ಕಲಿಬೇಕು ಅನ್ನೋದಿರುತ್ತೆ. ಸೊ ನಿಮ್ಮ ಆಸಕ್ತಿ ಅನುಸಾರ ನೀವು ನಿಮ್ಮ ಒಂದು ಕಲಿಕೆಯನ್ನು ಮುಂದುವರಿಸಿ. ಅದರಿಂದ ಯಾವುದೇ ರೀತಿಯಾದಂಥ ತಪ್ಪು ಇಲ್ಲ. ದಯವಿಟ್ಟು ಯಾರೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಮ ಆಸಕ್ತಿ ಹೇಗಿರುತ್ತೋ ಹಾಗೆ ಮುಂದುವರಿತಾ ಹೋಗಿ. ಅದರಿಂದ ನಿಮಗೆ ಖುಷಿ ಸಿಗುತ್ತೆ, ನಿಮಗೆ ತೃಪ್ತಿ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನನಗೂ ಕೂಡ ಈಗ ಆ ಖುಷಿ ಇದೆ, ಅದೇ ತೃಪ್ತಿ ಕೂಡ ಇದೆ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ನಾನು ಕೂಡ ಯಾವ ಕ್ಲಾಸ್ಗೆ ಜಾಯ್ನ್ ಆಗಿರೋದು ಅವರ ಡೀಟೇಲ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಚೆಕ್ ಮಾಡಿ, ಹಾಗೆ ನೀವು ಕೂಡ ಜಾಯ್ನ್ ಆಗಿ.